ಕಾಂಗ್ರೆಸ್ ಲೋಕಸಭಾ ಟಿಕೆಟ್ ಫೈಟ್ಗೆ ಈಗ ಟ್ವಿಸ್ಟ್ ಸಿಗ್ತಾ ಇದೆ. ಲೋಕಸಭೆ ಅಖಾಡದಲ್ಲಿ ಕಾಂಗ್ರೆಸ್ ಅಚ್ಚರಿಯ ಅಭ್ಯರ್ಥಿ ಕಣಕ್ಕೆ, ಮಹಿಳಾ ಅಸ್ತ್ರ ಪ್ರಯೋಗಕ್ಕೆ ಡಿಕೆ ಶಿವಕುಮಾರ್ ಮುಂದಾದ್ರ. ಲೋಕಸಭೆ ಅಖಾಡದಲ್ಲಿ ಕಾಂಗ್ರೆಸ್ ಅಚ್ಚರಿಯ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋದಿಕ್ಕೆ ತಯಾರಿಯನ್ನ ನಡೆಸ್ತಾ ಇದೆ. ಅದರಲ್ಲೂ ಮಹಿಳಾ ಅಸ್ತ್ರ ಪ್ರಯೋಗಕ್ಕೆ ಡಿಕೆ ಶಿವಕುಮಾರ್ ಚಿಂತನೆಯನ್ನ ನಡೆಸಿದ್ದಾರೆ. ತುಮಕೂರು ಕಾಂಗ್ರೆಸ್ ಲೋಕಸಭಾ ಟಿಕೆಟ್ ಫೈಟ್ಗೆ ಈಗ ಟ್ವಿಸ್ಟ್ ಸಿಗ್ತಾ ಇದೆ. ಶಾಸಕ ಎಸ್.ಆರ್. ಶ್ರೀನಿವಾಸ್ ಪತ್ನಿ ಭಾರತಿ ದೇವಿಗೆ ಟಿಕೆಟ್ ಸಿಗುತ್ತಾ? ಹಾಗಾದ್ರೆ ಭಾರತಿ ದೇವಿ ಸ್ಪರ್ಧೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಆಸಕ್ತಿ ವಹಿಸಿದ್ದಾರೆ. ಮಹಿಳಾ ಕೋಟಾದ ಅಡಿ ಭಾರತಿ ದೇವಿಗೆ ಟಿಕೆಟ್ ನೀಡೋದಕ್ಕೆ ಚಿಂತನೆ ನಡೆದಿದೆ. ಲೋಕಸಭೆ ಟಿಕೆಟ್ಗೆ ಈಗಾಗಲೇ ಹಲವು ಆಕಾಂಕ್ಷಿಗಳಿಂದ ಲಾಬಿ ಕೂಡ ನಡೀತಾ ಇದೆ. ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿಗೆ ಹೊಸ ಹೆಸರು ಈಗ ಸೇರ್ಪಡೆ. ಟಿಕೆಟ್ ಆಕಾಂಕ್ಷಿಗಳ ರೇಸ್ನಲ್ಲಿ ಭಾರತಿ ದೇವಿ ಹೆಸರು ಮುನ್ನೆಲೆಗೆ ಬರ್ತಾ ಇದೆ. ಒಂದು ಕಡೆ ತುಮಕೂರು ಲೋಕಸಭಾ ಟಿಕೆಟ್ಗಾಗಿ, ಅದರಲ್ಲೂ ಕಾಂಗ್ರೆಸ್ ಟಿಕೆಟ್ಗಾಗಿ ಮುದ್ದಹನುಮೇಗೌಡರು, ಮುರಳೀಧರ್ ಹಾಲಪ್ಪ ಯತ್ನಿಸ್ತಾ ಇದ್ದಾರೆ. ಅದರ ನಡುವೆ ಈಗ ಅಚ್ಚರಿಯ ಹೆಸರು, ಅದು ಭಾರತಿ ದೇವಿ ಅವರು ಸಾಕಷ್ಟು ಸಲ ಮಾತಾಡಿದ್ದಾರೆ, ಚರ್ಚೆ ಆಗಿದೆ ಅಂತ ಅನ್ಕೊತೀನಿ. ಬಟ್ ನನ್ನ ಹತ್ರ ನಮ್ಮ ಮನೆಯವರು ಡಿಸ್ಕಷನ್ ಮಾಡಿಲ್ಲ. ಯಾಕೆ ಮಾಡಿಲ್ಲ ಅಂದರೆ, ನಾನು ಆಸ್ಪಿರೆಂಟ್ ಅಲ್ಲ ಅಂತ ಅವ್ರಿಗೂ ಗೊತ್ತು, ಅವ್ರಿಗೂ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ. ಯಾಕೆಂದರೆ ಅವರೇ ಪಾಪ ಬೇರೆ ಲೀಡರ್ಸ್ಗೆ ಕೊಡಿಸ್ಬೇಕು ಅಂತ ಅವರೇ ಹೋರಾಟ ಮಾಡುವಾಗ ನನ್ನ ಹೆಂಡ್ತಿ ಕೊಡಿ ಅಂತ ಕೇಳೋದ್ರಲ್ಲಿ ನ್ಯಾಯ ಇಲ್ಲ ಅಂತ ಅವ್ರಿಗೂ ಗೊತ್ತು. ಹಾಗಾಗಿ ಮನೇಲಿ ಯಾವುದೂ ಡಿಸ್ಕಷನ್ ನಮ್ಗೆ ಇದುವರೆಗೂ ಇವತ್ತುವರೆಗೂ ಈ ಕ್ಷಣದವರೆಗೂ ಮನೇಲಿ ಯಾವುದೂ ಡಿಸ್ಕಷನ್ಸ್ ನಡೆದಿಲ್ಲ. ಬಟ್ ಅವ್ರ ಹತ್ರ ಡಿಸ್ಕಷನ್ಸ್ ನಡೀತಾ ಇದೆ ಅಂತ ನನಗೆ ಗೊತ್ತು. ಯಾರ ಕಡೆಯಿಂದ ಅಂದರೆ, ಇದು ಪಾವಗಡ ವೆಂಕಟೇಶ್ ಸರ್ ಬಂದಾಗ ಅವ್ರ ಖುಷಿಗೆ ಪಾಪ ಎಷ್ಟು ಚಿಕ್ಕ ಮಕ್ಳ ಥರ ಓಡಿ ಬಂದು, ಅಕ್ಕ ಹಿಂಗಾಯ್ತು ನನ್ನ ಡಿ ಕೆ ಶಿ ಸರ್ ಹಿಂಗಂದರು ಅಂತ ಹೇಳ್ತಿದ್ರು. ಆಮೇಲೆ ಗೌರಿಶಂಕರ್ ಸರು ಮತ್ತು ರಂಗನಾಥ್ ಸರು, ಆಮೇಲೆ ಡಿ ಕೆ ಸುರೇಶ್ ಸರು, ಇವರೆಲ್ಲ ಪ್ರೆಷರ್ ಮಾಡ್ತಿರೋದು ನನಗೆ ಗೊತ್ತು. ಬಟ್ ನಮ್ಮನೇಲಿ ಯಾವುದೂ ನಡೀತಾ ಇಲ್ಲ ಇದು. ಯಾಕೆಂದರೆ ಏನೋ ಹೊರಗಡೆ ಕೇಳ್ಕೊಂತಾರೆ ಬಿಡು, ಅದೇನೋ ನಮ್ಮವರೆಗೂ ಬರಲ್ಲ ಅಂತಲೇ ನಾನು ಅಂದ್ಕೊಂಡಿದ್ದೀನಿ. ನೆನ್ನೆನೇ ನಾವು ಪೇಪರಲ್ಲಿ ನೋಡಿದಾಗ, ವಾಟ್ಸಪ್ಗಳಲ್ಲಿ ನೋಡಿದಾಗ ಏನಪ್ಪ ಇದು ಹಿಂಗೆ ಅಂತ ಅನ್ನಿಸ್ತು. ಮಹಿಳಾ ಕೋಟಾಗಿ ಎಲ್ಲರೂ ಆಕ್ಸೆಪ್ಟ್ ಮಾಡ್ಕೊಂಡ್ರೆ ಅವಾಗ ಬೇಕಾದ್ರೆ ನೋಡೋಣ. ನಮಗೆ ಖಂಡಿತ ಎಲ್ಲರನ್ನೂ ಮೀರಿ ಹೋಗಬೇಕು ಅನ್ನೋದು ಸರ್. ನಾನು ನನ್ನ ಅಭಿಪ್ರಾಯವನ್ನು ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಅಧ್ಯಕ್ಷರಿಗೆ ಹೇಳಿದ್ದೀನಿ. ರಿಕ್ವೆಸ್ಟ್ ಮಾಡಿದ್ದು ನನ್ನ ಅಧ್ಯಕ್ಷ ಅಥವಾ ನನ್ನ ವಾಸ್ತವ ನನ್ನ ಸ್ಥಿತಿ ಬಗ್ಗೆ, ನನ್ನ ತೊಂದರೆಗಳ ಬಗ್ಗೆ ನಾನು ಅವ್ರ ಹತ್ರ ಅಧ್ಯಕ್ಷ ಹತ್ರ ಹೇಳಿದ್ದೀನಿ. ಅದ್ರ ಮೇಲೆ ಹೈಕಮಾಂಡ್ ನಿಲ್ಲಿಸಲೇಬೇಕು ಅಂದಾಗ ನಾವೇನು ಮಾಡೋಕ್ಕೆ ಬರಲ್ಲ. ಹೈಕಮಾಂಡ್ ಜೊತೆಯಲ್ಲಿ ನಾವೆಲ್ಲ ಸಹಕಾರ ಕೊಡಲೇಬೇಕಾಗುತ್ತೆ. ಹೈಕಮಾಂಡ್ ಮೀರಿ ನಾನೇನು ಮಾಡೋಕ್ಕಾಗಲ್ಲ, ಆ ಮಟ್ಟಕ್ಕೆ ಹೋಗಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಲ್ಲ 100% ಇಲ್ಲ, 100% ಇಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ನಮ್ಮ ಮನೆಯವ್ರಿಗೆ ಹತ್ತವೂ ನಾನು ಪ್ರಸ್ತಾಪ ಮಾಡಿಲ್ಲ. ನಾನು ಮಾಧ್ಯಮದವ್ರು ನೀವು ಬಂದು ಕೇಳ್ತಾ ಇರೋದ್ರಿಂದ ಹೇಳ್ತಾ ಇದ್ದೀನಿ. ಅದು ಹೆಂಗೆ ಇವತ್ತು ಪೇಪರ್ ಯಾವುದೋ ಪೇಪರ್ ಓದಿದೆ, ನಾವು ಆಸ್ಪರೆಂಟೇ ಅಲ್ಲ ಅಂದ್ರೂ ಬಂದೈತೆ. ಅದು ಯಾಕೆ ಬಂತೋ ಗೊತ್ತಿಲ್ಲ. ನನಗೆ ವೈಯಕ್ತಿಕವಾಗಿ ನನಗೆ ಮತ್ತು ಅಧ್ಯಕ್ಷರಿಗೆ ಗೊತ್ತು ನಾವು ಏನು ವಿಚಾರ ಪ್ರಸ್ತಾಪ ಮಾಡಿದ್ದು ಅಂತ. ಅದ್ರ ಮಧ್ಯದಾಗ 3-4 ಜನ ಇದ್ದರು, ಯಾರೋ ಲೀಕ್ ಮಾಡಿರ್ತಾರೆ ಅಷ್ಟೇ ಸರ್. ನಾನು ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹಂತೇಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಹಂತೇಶ್, ತುಮಕೂರು ಲೋಕಸಭಾ ಕಣ ರಂಗೇರ್ತಾ ಇದೆಯಾ? ಒಂದು ಕಡೆ ಬಿಜೆಪಿಯಲ್ಲಿರುವಂತಹ ಮುದ್ದಹನುಮೇಗೌಡರು ಕಾಂಗ್ರೆಸ್ನಲ್ಲಿ ಗುರುತಿಸ್ಕೊಳ್ತಾ ಇದ್ದಾರೆ, ಲೋಕಸಭಾ ಟಿಕೆಟ್ನ ಆಕಾಂಕ್ಷಿಯಾಗಿದ್ದಾರೆ. ಮತ್ತೊಂದು ಕಡೆ ಮುರಳೀಧರ್ ಹಾಲಪ್ಪ ಅವರು ಕೂಡ ಲಾಬಿ ಮಾಡ್ತಾ ಇದ್ದಾರೆ. ಸೊ ಇಬ್ಬರ ಪೈಪೋಟಿಯ ನಡುವೆ ಮೂರನೇವ್ರಿಗೆ ಲಾಭ ಆಗುತ್ತಾ? ಅಚ್ಚರಿಯ ಹೆಸರು ಘೋಷಣೆ ಆಗ್ಬೋದಾ? ವೀಣಾ, ಏನು ದಿನೇ ಅಂದ್ರೆ ಹೊಸ ಬೆಳವಣಿಗೆಗಳು ಕಾಂಗ್ರೆಸ್ನಲ್ಲಿ ಕಾಣ್ತಿರುವಂತದ್ದು ಏನು, ಈಗಾಗಲೇ ಕಳೆದ 1.5 ವರ್ಷಗಳಿಂದ ಮುರಳೀಧರ್ ಹಾಲಪ್ಪ ಅವರು ತುಮಕೂರು ಕ್ಷೇತ್ರದಲ್ಲಿ ಓಡಾಡಿಕೊಂಡು ನಾನು ಅಭ್ಯರ್ಥಿಯಾಗಿ ಕಣಕ್ಕಿಳಿತೀನಿ ಅಂತ ಒಂದು ಸಾಕಷ್ಟು ಕೆಲಸಗಳನ್ನು ಒಂದ್ ಕಡೆ ಮಾಡಿದ್ರೆ, ಮತ್ತೊಂದ್ ಕಡೆ ಮುದ್ದಹನುಮೇಗೌಡರು ಕೂಡ ಅವರನ್ನ ಪಕ್ಷಕ್ಕೆ ಕರ್ಕೊಂಡು ಬಂದು ಅವ್ರಿಗೆ ಟಿಕೆಟ್ ಕೊಡುವಂತಹ ಪ್ರಯತ್ನಗಳು ಕೂಡ ನಡೆದಿದ್ದಂತಹದ್ದು. ಇದರ ನಡುವೆ ಇದೀಗ ಮಹಿಳಾ ಅಭ್ಯರ್ಥಿಯನ್ನ ಒಂದು ಕಣಕ್ಕಿಳಿಸುವಂತಹ ಆಲೋಚನೆಯನ್ನ ಕೆಪಿಸಿಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ರ ಅನ್ನೋ ಒಂದು ವಿಚಾರ ಈಗ ಇಡೀ ಜಿಲ್ಲೆಯಾದ್ಯಂತ ಚರ್ಚೆ ಆಗ್ತಿರುವಂತದ್ದು. ಇದೆಲ್ಲವೂ ಕೂಡ 8 ದಿನಗಳ ಹಿಂದೆ ನಡೆಯುತ್ತೆ. ಅದರಲ್ಲೂ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರು ಎಸ್.ಆರ್. ಶ್ರೀನಿವಾಸ್ ಅವ್ರ ಮುಂದೆನೆ ನಿಮ್ಮ ಪತ್ನಿಯನ್ನ ಯಾಕೆ ನಾವು ಕಣಕ್ಕಿಳಿಸಬಾರ್ದು ಅನ್ನೋ ಒಂದು ಮಾತನ್ನ ಹೇಳಿದ್ರೆ, ಮತ್ತೆ ನಾನು ಜಿಲ್ಲೆಯಲ್ಲಿ ಸರ್ವೆ ಮಾಡ್ತಿದ್ದೀನಿ, ನಿಮ್ಮ ಪತ್ನಿಯ ಹೆಸರು ಕೂಡ ಮುನ್ನೆಲೆಯಲ್ಲಿ ಇದೆ, ಹಾಗಾಗಿ ಇಲ್ಲಿ ಒಂದು ಮಹಿಳಾ ಕೋಟಾದ ಅಡಿಯಲ್ಲಿ ಅವ್ರಿಗೊಂದು ಟಿಕೆಟ್ ಕೊಟ್ಟು ನಾವು ಅವ್ರನ್ನ ಗೆಲ್ಲಿಸುವಂತ ಪ್ರಯತ್ನ ನಾವು ಮಾಡಬಾರ್ದಾ ಅನ್ನೋ ಒಂದು ಪ್ರಶ್ನೆಯನ್ನ ಅದರಲ್ಲೂ ಪ್ರಮುಖವಾಗಿ ಇಲ್ಲಿರುವಂತಹ ಸ್ಥಳೀಯ ಶಾಸಕರಾದಂತಹ ಡಾಕ್ಟರ್ ರಂಗನಾಥ್ ಮತ್ತೆ ಪಾವಗಡ ಶಾಸಕ ವೆಂಕಟೇಶ್ ಮತ್ತೆ
ಇವರು ಗೌರಿಶಂಕರ್ ಅಂದ್ರೆ ಮಾಜಿ ಶಾಸಕ ಗೌರಿಶಂಕರ್ ಇವರು ಸಮ್ಮುಖದಲ್ಲಿ ಒಂದು ಚರ್ಚೆಯನ್ನ ನಡೆದಿರುವಂತದ್ದು. ಅದಾದ ಬಳಿಕ ಈ ಹೆಸರು ಇದೀಗ ಭಾರತೀ ದೇವಿ ಅವರ ಹೆಸರು ಮುನ್ನೆಲೆಗೆ ಬಂದಿರುವಂತದ್ದು. ತುಮಕೂರು ಜಿಲ್ಲಾ ಕಾಂಗ್ರೆಸ್ನಲ್ಲಿ ಟಿಕೆಟ್ ಅಭ್ಯರ್ಥಿಗಳ ಆಕಾಂಕ್ಷಿಗಳ ಅಭ್ಯರ್ಥಿಗಳು ಇವರ ಹೆಸರು ಕೂಡ ಹೊಸದಾಗಿ ಸೇರ್ಪಡೆ ಆಗಿರುವಂತದ್ದನ್ನು ನಾವು ಕಾಣಬಹುದು. ಈ ಇನ್ನೊಂದು ಕಡೆ ನಾವು ಸ್ಪರ್ಧೆ ಮಾಡಕ್ಕೆ ಬಯಸ್ತಿಲ್ಲ, ಆದ್ರೆ ಪಾರ್ಟಿ ನಮ್ಮನ್ನ ಸ್ಪರ್ಧೆ ಮಾಡಿ ಅಂತೇಳಿ ಬಯಸ್ತಿದೆ. ಹಾಗಾಗಿ ನಾವು ಪಾರ್ಟಿ ಒಪ್ಕೊಂಡ್ರೆ ನಿಲ್ಲೇಬೇಕಾಗತ್ತೆ. ಮತ್ತೆ ಅದಕ್ಕೂ ಮೊದಲು ಸಾಕಷ್ಟು ಕೆಲಸಗಳು ಮಾಡಿರುವಂತಹವರು ಸ್ಥಳೀಯವಾಗಿದ್ದಾರೆ, ಅವ್ರಿಗೆ ಅವಕಾಶ ಕೊಡ್ಬೇಕು ಅನ್ನೋದು ಎಸ್ ಶ್ರೀನಿವಾಸರ ಮಾತಾಗಿರುವಂತದ್ದು. ಒಟ್ಟಿನಲ್ಲಿ ಈ ಒಂದು ಚರ್ಚೆ ಬಹಳ ಜೋರಾಗಿ ನಡೀತಾ ಇದೆ ವೀಣಾ. ಥ್ಯಾಂಕ್ ಯು ಮಹಂತೇಶ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.